ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅನ್ನೋ ಮಾತಿದೆ. ಆ ಮಾತು ಈಗ ನಿಜ ಆಗ್ತಾ ಇದೆ. ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಇಡೀ ಇಂಡಿಯಾದ ಗಮನವನ್ನು ಸೆಳೆದಿದ್ದ ಮಂಡ್ಯ ಈಗ ಚುನಾವಣೆಗೂ ಮೊದಲೇ ಎಲ್ಲರನ್ನು ತನ್ನತ್ತ ನೋಡುವಂತೆ ಮಾಡ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ದಳಪತಿಗಳು ಈ ಬಾರಿ ಮಂಡ್ಯವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯವನ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಅಂತಿಮ ಹಂತಕ್ಕೆ ಬಂದಿದೆಯಂತೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಮಿತ್ ಶಾ ರನ್ನ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡುವ ಬಗ್ಗೆ ಬಿಜೆಪಿ ಒಲವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮಂಡ್ಯದ ಜೊತೆಗೆ ಹಾಸನ ಹಾಗೂ ಕೋಲಾರಗಳನ್ನು ಕೂಡ ಜೆಡಿಎಸ್ಗೆ ಬಿಟ್ಟು ಕೊಡಬಹುದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದ್ದು, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮುಂದೆ ಮಾತನಾಡೋಣ ಅಂತ ಅಮಿತ್ ಶಾ ಹೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇಂತಹ ಹೊತ್ತಲ್ಲೇ ಅಂತಿಮ ನಿರ್ಧಾರ ಆಗೋವರೆಗೂ ಯಾವುದು ಅಧಿಕೃತ ಅಲ್ಲ ಅಂತ ಹೇಳೋದ್ರ ಮೂಲಕ ಸುಮಲತಾ ಅಂಬರೀಶ್ ಮತ್ತೆ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ಏನಿದು ಮಂಡ್ಯದ ಕತೆ? ಈ ಬಾರಿ ಸುಮಲತಾರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಅವರಿಗೆ ಗೆಲುವು ಸುಲಭ ಆಗುತ್ತಾ? ಒಂದು ವೇಳೆ ಈ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಸುಮಲತಾ ಏನ್ ಮಾಡಬಹುದು? ಕಳೆದ ಬಾರಿಯಂತೆ ಈ ಬಾರಿ ಕೂಡ ಚಿತ್ರರಂಗ ಸುಮಲತಾರ ಬೆಂಬಲಕ್ಕೆ ನಿಲ್ಲುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಡೀ ಕರ್ನಾಟಕದ ರಾಜಕಾರಣದ ತೂಕ ಒಂದಾದ್ರೆ ಮಂಡ್ಯದ ರಾಜಕಾರಣದ ತೂಕವೇ ಬೇರೆ ಅಂತಾರೆ ಅಲ್ಲಿನ ಮತದಾರರು. ಇಲ್ಲಿವರೆಗೂ ಮಂಡ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೀತಾ ಇತ್ತು. ಮೇಲುಕೋಟೆ ಅಂದ್ರೆ ಈ ಹಿಂದಿನ ಪಾಂಡವಪುರ ಕ್ಷೇತ್ರದಲ್ಲಿ ಮಾತ್ರ ರೈತ ಸಂಘ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ಇರ್ತಾ ಇತ್ತು. ಆದ್ರೆ 2023ರ ಚುನಾವಣೆಯಲ್ಲಿ ಮಂಡ್ಯಗೆ ಬಿಜೆಪಿಯ ಎಂಟ್ರಿ ಆಗಿದೆ. ಅದು ಅಲ್ಲಿನ ಫಲಿತಾಂಶವನ್ನೇ ಬುಡಮೇಲು ಮಾಡಿಬಿಟ್ಟಿದೆ. ಜೆಡಿಎಸ್ಗೆ ಎಣಿಸಲಾರದ ಸೋಲಿನ ಪಾಠವನ್ನು ಕಲಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಜಿನ್ ಗೆಲುವನ್ನ ತಂದುಕೊಟ್ಟಿದೆ. ಇಲ್ಲಿ ಈ ರಿಸಲ್ಟ್ ಬರೋದಕ್ಕೆ ಬಿಜೆಪಿ ತೆಗೆದುಕೊಂಡಿರೋ ಮತಗಳ ಸಂಖ್ಯೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಚುನಾವಣೆಯಲ್ಲಿ ಬಿಜೆಪಿ ಇಷ್ಟೊಂದು ಪ್ರಮಾಣದಲ್ಲಿ ಮೈ ಕೊಡೋದಕ್ಕೆ ಕಾರಣ ಆಗಿದ್ದು ಸುಮಲತಾ ಅಂಬರೀಶ್ ಅಂದ್ರೆ ತಪ್ಪಾಗೋದಿಲ್ಲ. ಗೆಳೆಯರೆ, 2019ರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಮಂಡ್ಯದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಮಾತಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಕ್ಷೇತ್ರಗಳ ಹಂಚಿಕೆ ನಡೆದೋಗಿತ್ತು. ಅಲ್ಲಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ನ ತೆಕ್ಕೆಗೆ ಸೇರಿತ್ತು. ಹೀಗಾಗಿ ಮಂಡ್ಯದಲ್ಲಿ ಬದ್ಧ ವೈರಿಗಳು ಅಂತಲೇ ಕರೆಸ್ಕೊಳ್ತಿದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಬೇಕಾಗಿ ಬಂತು. ಆದ್ರೆ ಇದು ಕಾಂಗ್ರೆಸ್ನ ಹಲವು ನಾಯಕರಿಗೆ ಇಷ್ಟ ಇರಲಿಲ್ಲ. ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ವಿರೋಧಿಸುತ್ತಿದ್ದ ಸಾಕಷ್ಟು ನಾಯಕರಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸೋ ಹುಮ್ಮಸ್ಸು ಕೂಡ ಇರಲಿಲ್ಲ. ಹೀಗಾಗಿ ಅಲ್ಲಿ ಸುಮಲತಾ ಸ್ವಾಭಿಮಾನದ ಮಾತನ್ನ ಮುಂದಿಟ್ಕೊಂಡು ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಮಾಡಲಾಯಿತು. ಆ ಚುನಾವಣೆ ಸಂದರ್ಭದಲ್ಲಿ ಅಂಬರೀಶ್ ಅವರ ನಿಧನದ ಅನುಕಂಪ ಇತ್ತು, ಕಾಂಗ್ರೆಸ್ ನಾಯಕರ ಬಲ ಇತ್ತು, ಬಿಜೆಪಿ ಪಕ್ಷದ ಬೇಷರತ್ ಬೆಂಬಲ ಇತ್ತು. ಮೋದಿ ಅವರೇ ಸುಮಲತಾರನ್ನ ಗೆಲ್ಲಿಸಿ ಅಂತ ಮೈಸೂರಲ್ಲಿ ನಿಂತು ಮಂಡ್ಯದ ಜನತೆಗೆ ಕರೆ ಕೊಟ್ಟಿದ್ರು. ಇದರ ಜೊತೆಗೆ ಚಿತ್ರರಂಗದ ಬಹುತೇಕರು ಸುಮಲತಾ ಪರ ನಿಂತಿದ್ರು. ಹೀಗಾಗಿ ಆ ಚುನಾವಣೆಯಲ್ಲಿ ಸುಮಲತಾ ಗೆಲುವನ್ನ ಕಂಡ್ರು, ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು, ಮಂಡ್ಯದಲ್ಲಿ ಸಂಸದರಾಗಿ ಕೆಲಸವನ್ನು ಕೂಡ ಶುರು ಮಾಡಿದ್ರು. ಆದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದ್ರೆ, ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವತ್ತಿಗೆ ಜೆಡಿಎಸ್ ನ ಶಾಸಕರೇ ಇದ್ರು. ಹೀಗಾಗಿ ಸಂಸದೆ ಹಾಗೂ ಶಾಸಕರ ನಡುವೆ ಒಂದು ವೈಮನಸ್ಸು ಏರ್ಪಡ್ತು. ಅಲ್ಲಿ ಸುಮಲತಾ ವರ್ಸಸ್ ಜೆಡಿಎಸ್ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವಕಾಶ ಸಿಕ್ಕಾಗಲೆಲ್ಲ ಸುಮಲತಾ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಜೆಡಿಎಸ್ ನಾಯಕರು ಕೂಡ ಸಂಸದರನ್ನ ಕಾಡೋದಕ್ಕೆ ನಿಂತರು. ಹೀಗೆ 4 ವರ್ಷಗಳು ಕಳೆಯೋ ಹೊತ್ತಿಗೆ 2023ರ ಎಲೆಕ್ಷನ್ ಬಂತು. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಕಾಂಗ್ರೆಸ್ನ ನಾಯಕರು ನಾವು ಸುಮಲತಾರನ್ನ ಗೆಲ್ಸಿದಿವಿ, ಅವರು ನಮಗೆ ಬೆಂಬಲ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ಪರಿಸ್ಥಿತಿ ಬೇರೆನೇ ಆಯ್ತು. ಸುಮಲತಾ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟರು. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಸುಮಲತಾ ವಿರುದ್ಧ ತಿರುಗಿಬಿದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಸುಮಲತಾ ಬಿಜೆಪಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೂ ಮುನ್ನ ಕಾಂಗ್ರೆಸ್ ಸೇರುವ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ರು. ಆದ್ರೆ ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸುಮಲತಾ ಬಿಜೆಪಿ ಪರ ನಿಂತರು. ಇದು ಮಂಡ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಸೋಲಿಗೆ ಕಾರಣ ಆಯಿತು. ಕೆಆರ್ಪೇಟೆ 1 ಹೊರತುಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ 7 ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸೋಲನ್ನ ಕಂಡ್ರು. ಕೆಲವು ಕಡೆಗಳಲ್ಲಿ ಈ ಸೋಲಿನ ಮಾರ್ಜಿನ್ 40ರಿಂದ 25 ಸಾವಿರದಷ್ಟಿದ್ರೆ, ಮಂಡ್ಯ, ನಾಗಮಂಗಲ, ಶ್ರೀರಂಗಪಟ್ಟಣ, ಮೇಲುಕೋಟೆಗಳಲ್ಲಿ 2,000ದಿಂದ 10,000ದಷ್ಟು ಅಂತರದಲ್ಲಿ ಜೆಡಿಎಸ್ನ ನಾಯಕರು ಸೋಲನ್ನ ಅನುಭವಿಸಿದ್ರು. ಇಲ್ಲಿ ಈ ಸೋಲಿಗೆ ಬಿಜೆಪಿ ಅಭ್ಯರ್ಥಿಗಳು 2023ರ ಚುನಾವಣೆಯಲ್ಲಿ ಪಡೆದುಕೊಂಡ ಹೆಚ್ಚುವರಿ ಮತಗಳೇ ಕಾರಣ ಅನ್ನೋದು ಸ್ಪಷ್ಟ ಆಗಿತ್ತು. ಅಲ್ಲಿ ಬಿಜೆಪಿಯ ನಾಯಕರು ತಾವು ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇದ್ರು ಜೆಡಿಎಸ್ ಅನ್ನ ಮುಗಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳು ಬರೋ ಹಾಗೆ ಮಾಡಿದ್ರು.
ಹೀಗಿರುವಾಗಲೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತು. ಜೆಡಿಎಸ್ ಮತ್ತು ಬಿಜೆಪಿಗಳು ಒಂದಾದವು, ಅಲ್ಲಿ ಮೈತ್ರಿ ಏರ್ಪಡ್ತು. ಈಗ ಆ ಮೈತ್ರಿಯ ಸೀಟು ಹಂಚಿಕೆ ಫೈನಲ್ ಹಂತಕ್ಕೆ ಬಂದಿದ್ದು ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಜೆಡಿಎಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಜೆಡಿಎಸ್ನ ಹಿರಿಯ ನಾಯಕರು ಸ್ಥಳೀಯರೇ ಆದ ಪುಟ್ಟರಾಜು ಅವರನ್ನ ನಿಲ್ಲಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಜೆಡಿಎಸ್ ನಾಯಕರಿಗೆ ಕ್ಷೇತ್ರ ಸಿಗುತ್ತೆ ಅನ್ನೋ ಖುಷಿ ಇದ್ರೆ ಸುಮಲತಾ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಸದ್ಯಕ್ಕೆ ಸುಮಲತಾ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವರಿಗೆ ಮಂಡ್ಯವನ್ನ ಬಿಟ್ಟುಕೊಡುವ ಮನಸ್ಸಿಲ್ಲ. ಹೀಗಾಗಿ ಅವರು ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಿಂತು ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಮೈತ್ರಿ ಅಂತ ಬಂದಾಗ ಅಲ್ಲಿ ಜೆಡಿಎಸ್ಗೆ ಸೀಟು ಬಿಟ್ಕೊಟ್ರೆ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಇನ್ನು ಕಾಂಗ್ರೆಸ್ ಸೇರೋದಕ್ಕೆ ಸುಮಲತಾ ಅವರಿಗೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಬಾರಿ ಕೂಡ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಅವರ ಗೆಲುವಿಗೆ ಯಾವುದೇ ಖಾತ್ರಿ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ಅಂಬರೀಶ್ ಅವರ ಸಾವಿನ ಅನುಕಂಪ, ಕಾಂಗ್ರೆಸ್ ನಾಯಕರು ಹಾಗೂ ಚಿತ್ರರಂಗದ ಬಲ ಸುಮಲತಾ ಅಂಬರೀಶ್ ಅವರನ್ನ ಗೆಲುವಿನ ದಡ ಸೇರಿಸಿತ್ತು. ಆದ್ರೆ ಈಗ ಪರಿಸ್ಥಿತಿ ಭಿನ್ನ ಆಗಿದೆ. ಸುಮಲತಾ ಕಳೆದ 5 ವರ್ಷಗಳಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಮಂಡ್ಯ ಜನ ನೋಡಿದ್ದಾರೆ. ಈ ಬಾರಿ ಅಂಬರೀಶ್ ಅವರ ಸಾವಿನ ಅನುಕಂಪ ಸಿಗೋದಿಲ್ಲ. ಇನ್ನು ದರ್ಶನ್ ಹಾಗೂ ಯಶ್ ಈ ಬಾರಿ ಕೂಡ ಸುಮಲತಾ ಪರವಾಗಿ ಪ್ರಚಾರ ಮಾಡಬಹುದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಅಲ್ಲಿ ಏನೇ ಆದ್ರೂ ಅವರಿಬ್ಬರ ಪ್ರಚಾರದಿಂದ ಇನ್ನೊಬ್ಬ ಅಭ್ಯರ್ಥಿಯನ್ನ ಸೋಲಿಸಬಹುದೇ ವಿನಃ ಸುಮಲತಾರನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಕಾಂಗ್ರೆಸ್ ಕೂಡ ಈ ಬಾರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕಲಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಸೊ ಅಲ್ಲಿ ಕಾಂಗ್ರೆಸ್ ನಾಯಕರು ಅವರ ಕ್ಯಾಂಡಿಡೇಟ್ ನ ಪರವಾಗಿ ಕೆಲಸ ಮಾಡ್ತಾರೆ, ಜೆಡಿಎಸ್ ನಾಯಕರು ತಮ್ಮ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾರೆ. ಇನ್ನು ಬಿಜೆಪಿಯ ನಾಯಕರು ಹಾಗೂ ಮೋದಿ ಅಭಿಮಾನಿಗಳು ಮೋದಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಜೆಡಿಎಸ್ ಕಡೆ ವಾಲಬಹುದು. ಹೀಗಾಗಿ ಸುಮಲತಾ ಅವರಿಗೆ ಈಗ ದಿಕ್ಕು ತೋಚದಂತೆ ಆಗಿದೆ. ಇಷ್ಟಾದ್ರೂ ಸುಮಲತಾ ಅವರು ಮಂಡ್ಯ ಟಿಕೆಟ್ ಅನ್ನ ಪಡೆದೇ ತೀರುವ ಹಠದಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಈ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ತನ್ನಲ್ಲೇ ಇಟ್ಕೊಂಡು ಜೆಡಿಎಸ್ಗೆ ಬೇರೆ ಕ್ಷೇತ್ರವನ್ನ ಕೊಟ್ಟು ಬಿಡ್ತು ಅಂತ ಇಟ್ಕೊಳ್ಳೋಣ. ಆಗ ಬಿಜೆಪಿಯ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿತಾರೆ. ಹಾಗೇನಾದ್ರೂ ಆದ್ರೆ ಅವರ ಗೆಲುವು ಸುಲಭ ಆಗುತ್ತಾ? ಗೆಳೆಯರೆ, ಮೇಲ್ನೋಟಕ್ಕೆ ಇಲ್ಲಿ ಸುಮಲತಾ ಅವರ ಗೆಲುವು ಖಂಡಿತ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಜೆಡಿಎಸ್ ನ ಹಲವು ನಾಯಕರಿಗೆ ಬಿಜೆಪಿ ಪಕ್ಷದ ಮೇಲೆ ಕೋಪ ಇಲ್ಲ, ಬದಲಾಗಿ ಅವರ ಕೋಪ ಇರೋದು ಸುಮಲತಾ ಅವರ ಮೇಲೆ. ಹೀಗಾಗಿ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರೆ ಅಲ್ಲಿ ಜೆಡಿಎಸ್ ನ ಮತಗಳು ಸುಮಲತಾಗೆ ಹೋಗೋದು ಅನುಮಾನ. ಇನ್ನು ಕಳೆದ ಬಾರಿಯಂತೆ ಒಂದಷ್ಟು ಅಲ್ಪಸಂಖ್ಯಾತ ಮತಗಳು ಸುಮಲತಾ ಅವರಿಗೆ ಬೀಳಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇಲ್ಲಿ ತಲೆ ಕೆಳಗಾಗುತ್ತೆ. ಯಾಕೆಂದ್ರೆ ಈ ಬಾರಿ ಅಲ್ಪಸಂಖ್ಯಾತ ಮತಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ ಪಕ್ಷದ ಕಡೆ ವಾಲುವ ಸಾಧ್ಯತೆ ತುಂಬಾನೇ ಇದೆ. ಹೀಗಾಗಿ ಸುಮಲತಾ ಅವರು ಈ ಬಾರಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು, ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಕೂಡ ಗೆಲುವು ಅನ್ನೋದು ತುಂಬಾನೇ ಕಷ್ಟದ ಗುರಿ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ವಿಷಯ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಜೆಡಿಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲನ್ನ ಅನುಭವಿಸಿರಬಹುದು. ಆದ್ರೆ ಅಲ್ಲಿ ಅವರು ಪಡೆದಿರುವಂತಹ ಮತಗಳು ಬಿಜೆಪಿಯ ಮತಗಳಿಗಿಂತ ತುಂಬಾನೇ ಹೆಚ್ಚಾಗಿವೆ. ಇನ್ನು ಜೆಡಿಎಸ್ಗೆ ತನ್ನದೇ ಆದ ಮತ ಬ್ಯಾಂಕ್ ಇದೆ. ಆ ಮತಗಳು ಚೆದರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅಲ್ಲಿ ಜೆಡಿಎಸ್ಗೆ ಈ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಬಿಜೆಪಿಯ ಅಭ್ಯರ್ಥಿ ನಿಂತ್ರೆ ಅಲ್ಲಿ ಕಾಂಗ್ರೆಸ್ನ ಕೈ ಮೇಲಾಗುವ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ಗೆಳೆಯರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ನ ಪಾಲಿಗೆ ಸಿಗ್ತಾ ಇರೋದ್ರ ಬಗ್ಗೆ ಹಾಗೂ ಸುಮಲತಾ ಅಂಬರೀಶ್ ಮಂಡ್ಯವನ್ನ ಬಿಡೋದಿಲ್ಲ ಅಂತ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.